ತಾಯಿ ಸುನೀತಿ ಮಾತ್ರ ಸದಾ ಶ್ರೀಹರಿಯ ಧ್ಯಾನ ಮಾಡುತ್ತಾ ತನ್ನ ಮಗನನ್ನು ಕಾಪಾಡು ಎಂದು ನಿರಂತರವಾಗಿ ಧ್ಯಾನ ಮಾಡುತ್ತಿದ್ದಳು. ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ. ತಂದೆ ಶ್ರೀಮನ್ನಾರಾಯಣ, ನನ್ನ ಕಂದ ಧ್ರುವನನ್ನು ರಕ್ಷಿಸು ತಂದೆ. ಧ್ರುವ ಮಾತ್ರ ಯಾರ ಪರಿವೆಯೂ ಇಲ್ಲದೆ ನಾರದರು ಉಪದೇಶಿಸಿದ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಹರಿಧ್ಯಾನದಲ್ಲಿ ತಲ್ಲೀನನಾಗಿದ್ದ. ಅವನಿಗೆ ಜಗತ್ತಿನ ಪರಿವೆಯೇ ಇರಲಿಲ್ಲ. ವಾಸುದೇವಾಯ ಓಂ. ಓಂ ನಮೋ ಭಗವತೆ 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 ವಾಸುದೇವಾಯ ಓಂ. ಶಿಷ್ಯರೇ, ಕಿರಿಯ ರಾಣಿಯ ಒಂದು ಸ್ವಾರ್ಥದ ಕಾರ್ಯದಿಂದ ಎಷ್ಟೆಲ್ಲ ಅನರ್ಥಗಳಾದವು ನೋಡಿ. ರಾಜ, ಸುರುಚಿ, ಸುನೀತಿ ಎಲ್ಲ ಒಂದೊಂದು ರೀತಿಯ ಸಂಕಟದ ಸುಳಿಯಲ್ಲಿ ಸಿಲುಕಿಕೊಂಡರು. ಎಂದೆಂದೂ ರಾಜ ತನ್ನ ಅಡಿಯಾಳಿನಂತಿರುತ್ತಾನೆ ಎಂದು ನಂಬಿದ್ದ ಸುರುಚಿಯ ನಂಬಿಕೆ ಛಿದ್ರವಾಯಿತು. ಉತ್ತಾನಪಾದ ರಾಜ ಸುರುಚಿಯನ್ನು ನಿರ್ದಯವಾಗಿ ತಿರಸ್ಕರಿಸಿದ. ಗುರುಗಳೇ, ಧ್ರುವನನ್ನು ಅಷ್ಟೊಂದು ಕಠಿಣವಾಗಿ ನಿಂದಿಸಿದ ಸುರುಚಿ ನಿಜವಾಗಿಯೂ ಧ್ರುವಕುಮಾರ ಕಾಡಿಗೆ ಹೋದಾಗ ವ್ಯಥೆಪಟ್ಟಳೆ. ರಾಜ ತಿರಸ್ಕರಿಸಿದನೆಂದು ಅವಳು ಅನುಕಂಪದ ನಾಟಕವಾಡಿದಳೆ, ಅಥವಾ ರಾಜನ ಕೋಪಕ್ಕೆ ಗುರಿಯಾದನೆಂದು ಧ್ರುವಕುಮಾರನ ಮೇಲೆ ಕೋಪ ಮಾಡಿಕೊಂಡಳೆ. ಬಹುಶಃ ಬಾಲಕನಾದ ಧ್ರುವ ತನ್ನ ನಿಂದೆಯ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡು ತಪಸ್ಸಿಗೆ ಅರಣ್ಯಕ್ಕೆ ಹೋಗುವನೆಂದು ಅವಳು ಭಾವಿಸಿರಲಿಲ್ಲ. ಬೇರೆ ಯಾರೂ ಅದನ್ನು ನಿರೀಕ್ಷೆ ಮಾಡುವುದು ಸಾಧ್ಯವಿರಲಿಲ್ಲ. ಧ್ರುವ ತನ್ನ ತಂದೆಯ ತೊಡೆಯ ಮೇಲೆ ಕೂಡದಂತಾದರೆ ಸಾಕೆಂದು ಸುರುಚಿ ಭಾವಿಸಿರುತ್ತಾಳೆ. ಅಂದರೆ ಧ್ರುವ ಕಾಡಿಗೆ ಹೋದದ್ದು ರಾಜನಲ್ಲಿ ಉಂಟು ಮಾಡಿದ ಕೋಪ ದುಃಖಗಳನ್ನು ಕಂಡು ಸುರುಚಿಯಲ್ಲಿ ತನ್ನದು ಪಾಪಕಾರ್ಯವಾಯಿತೆಂದು ಪಶ್ಚಾತ್ತಾಪ ಭಾವನೆ ಉಂಟಾಗಿರಬೇಕು. ಹೌದು, ಅದು ನಿಜ. ಎಂದಿದ್ದರೂ ಅದು ಆಗಲೇಬೇಕಾಗಿತ್ತು. ತನ್ನ ಗಂಡ ತನ್ನಲ್ಲಿ ಅಪಾರವಾದ ಪ್ರೇಮವಿಟ್ಟುಕೊಂಡಿದ್ದಾನೆ, ತನ್ನ ಮಾತನ್ನು ಮೀರಿ ನಡೆಯುವುದಿಲ್ಲ ಎಂಬ ಸುರುಚಿಯ ದರ್ಪ ಅಹಂಕಾರಗಳು ಅಡಗಿ ಹೋಗಲು ಇದು ನಡೆಯಲೇಬೇಕಾಗಿತ್ತು. ಯಾವ ಧ್ರುವನಿಗೆ ತನ್ನ ತಂದೆಯ ಪ್ರೀತಿ ಸಿಕ್ಕದಂತೆ ಮಾಡಿದಳೋ ಅದೇ ಧ್ರುವನ ನಿರ್ಧಾರವೇ ಅವಳ ಅಹಂಕಾರಗಳಿಗೆ ಕೊಡಲಿ ಪೆಟ್ಟು ಕೊಟ್ಟಿತು. ಅವನ ಕಾರಣದಿಂದಲೇ ಅವಳು ಪಶ್ಚಾತ್ತಾಪ ಪಡುವಂತಾಯಿತು. ಅಹಂಕಾರ, ದರ್ಪ, ಸ್ವಾರ್ಥ ವ್ಯಕ್ತಿಗೆ ಎಂದಿದ್ದರೂ ಕೇಡನ್ನುಂಟು ಮಾಡುವುದೇ ಹೊರತು ಶ್ರೇಯಸ್ಸನ್ನುಂಟು ಮಾಡುವುದಿಲ್ಲವೆಂಬುದಕ್ಕೆ ಸುರುಚಿ ಒಂದು ದೃಷ್ಟಾಂತವಾದಳು. ಪಾಪ, ಸಂದಿಗ್ಧದಲ್ಲಿ ಸಿಲುಕಿ ಸಂಕಟದಿಂದ ಬೆಂದು ಹೋಗುತ್ತಿರುವ ರಾಜ ಉತ್ತಾನಪಾದನ ದುಃಖ ಹೇಗೆ ನಿವಾರಣೆಯಾಯಿತು ಗುರುದೇವ? ಶಿಷ್ಯರೇ, ನೀವು ತ್ರಿಕಾಲ ಜ್ಞಾನಿಗಳಾದ ನಾರದರನ್ನು ಮರೆತೇ ಬಿಟ್ಟಿರಿ. ನಾರದರಿಗೆ ಧ್ರುವ ತಪಸ್ಸು ಮಾಡುತ್ತಿರುವುದು ತಿಳಿದೇ ಇತ್ತಲ್ಲವೇ?